ಆ ಊರಿನಿಂದ ಯುವತಿ ಕಿಡ್ನ್ಯಾಪ್ ಆದ್ಲೋ ಅಥವಾ ಮಿಸ್ಸಿಂಗ್ ಆದ್ಲೋ ಅಣ್ಣ ತಮ್ಮಂದಿರಂತೆ ಇದ್ದಂತಹ ಆ ಊರು ಈಗ ಒಬ್ಬರಿಗೊಬ್ಬರು ಕಿತ್ತಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಯಾಕೆ ಈ ಪರಿಸ್ಥಿತಿ ಆಯಿತು ನೋಡಿ? ಕಿಡ್ನ್ಯಾಪ್ ಮಾಡಿದ ಆರೋಪವನ್ನು ಹೊತ್ತಂತ ಅನ್ಯ ಕೋಮಿನ ಯುವಕನ ಮನೆಯ ಮೇಲೆ ದಾಳಿ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಈಗ ಅಲ್ಲಿ ಜೇನುಗೂಡಿನಂತಿದ್ದಂತಹ ಊರಿನ ಪರಿಸ್ಥಿತಿ ಮಾತ್ರ ಅಯ್ಯೋ ಅನ್ನೋ ರೀತಿಯಲ್ಲಿದೆ. ಯಾವ ಊರಿದು, ಏನಾಯ್ತು ಕತೆ, ಅದರ ಸ್ಟೋರಿ ಇಲ್ಲಿದೆ ನೋಡಿ. ನರ್ಸಿಂಗ್ ವಿದ್ಯಾರ್ಥಿನಿ ಕಿಡ್ನಾಪ್ ಆರೋಪ, ಅನ್ಯ ಕೋಮಿನ ಯುವಕನ ಮನೆ ಮೇಲೆ ದಾಳಿ, ಕಲ್ಲು ತೂರಿ ಮನೆಯ ಬಾಗಿಲು ಕಿಟಕಿ ಧ್ವಂಸ, ಚೂರಾಗಿರೋ ಮನೆಯ ಕಿಟಕಿ ಗಾಜುಗಳು, ಒಡೆದು ಹೋಗಿರೋ ಬಾಗಿಲು, ಕಣ್ಣೀರಲ್ಲಿರುವಂತಹ ಕುಟುಂಬಸ್ಥರು, ಇನ್ನೊಂದು ಕಡೆ ಊರಲ್ಲೇ ಮೊಕ್ಕಾಂ ಹೂಡಿರುವ ಪೊಲೀಸರು. ಇದು ಬೆಳಗಾವಿ ತಾಲೂಕಿನ ಸಂತೆ ಬಸ್ತವಾಡ ಗ್ರಾಮದ ದೃಶ್ಯಗಳು. ಅನ್ಯೋನ್ಯತೆಯಿಂದ ಇದ್ದಂತಹ ಈ ಗ್ರಾಮದಲ್ಲಿ ನರ್ಸಿಂಗ್ ಓದ್ತಾ ಇದ್ದ ಯುವತಿ ಕಾಣೆಯಾಗಿದ್ದು ಹೊತ್ತಿ ಉರಿಯೋಕೆ ಕಾರಣ ಆಗಿದೆ. ಸಂತೆ ಬಸ್ತವಾಡ ಗ್ರಾಮದ ಯುವತಿ ನರ್ಸಿಂಗ್ ವ್ಯಾಸಂಗ ಮಾಡ್ತಾ ಇದ್ದು ಆಕೆಯನ್ನು ಅದೇ ಗ್ರಾಮದ ಸದ್ರುದ್ದೀನ್ ಬೇಪಾರಿ ಎಂಬಾತ ಕಿಡ್ನಾಪ್ ಮಾಡಿದ್ದಾನೆ ಅಂತ ಯುವತಿ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಅಲ್ಲದೆ ಬೆಳಗಾವಿ ಗ್ರಾಮೀಣ ಪೊಲೀಸರಿಗೆ ದೂರು ಕೊಟ್ಟು 15 ದಿನಗಳು ಕಳೆದರೂ ಯುವತಿ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಯುವತಿಯ ಪೋಷಕರು ಪೊಲೀಸರು ಕಿಡ್ನಾಪ್ ಆರೋಪ ಹೊತ್ತಿರುವಂತಹ ಸದ್ರುದ್ದೀನ್ ಕುಟುಂಬಸ್ಥರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಸಾವಂತೋಡಿಗೆ ಎಕ್ಸಾಮ್ ಬಿಡಿಸಿ ಬರ್ತೇನೆ ಮಮ್ಮಿ ಅಂತ ನನಗೆ ಹೇಳೋ ಹೋಗಕ್ಕೆ ಹೋಗ್ಯಾಡ್ರಿ. ಆದ್ರೆ ಬುಧವಾರ ದಿವಸ ಬಂದಾಡ್ರಿ. ಬುಧವಾರ ದಿವಸ ಅಂದ್ರೆ ಇವ್ರು ಮುಸ್ಲಿಮನ್ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ. ರವ್ವ ರಪ್ಪಾರಿ, ಅವ್ರ ಹುಡುಗಿ ಗಂಡಾರಿ, ಮತ್ತು ಹುಡುಗನ ಅವ್ವ, ಅವ್ರ ತಮ್ಮ ಹೋಗೋದನ್ರಿ ಅವ್ರಿ. ಅವ್ರು ಒಟ್ಟು 6 ಜನ ಏನೋದಾರ ಸರ್. ಅವರೆಲ್ಲರೂ ನನ್ನ ಮಗನ ತೊಗೊಂಡೋಗಿದ್ದಾರೆ. ಅವತ್ತಿಂದ ಎಲ್ಲರೂ ಸರ್ ಹುಡುಗಿ ನೀನು ಕಿಡ್ನಾಪ್ ಮಾಡ್ಕೊಂಡಿದ್ದಾರಲ್ಲ ಸರ್, ಅವತ್ತಿಂದ ಎಲ್ಲರಿ ಅವ್ರು. ಆ ಹುಡುಗಿ ನರ್ಸಿಂಗ್ ಕೋರ್ಸ್ನ ಓದ್ತಾಳೆ. ಹಾಂ ರೀ, ಆಕೆ ನರ್ಸಿಂಗ್ ಕೋರ್ಸ್ ಎಕ್ಸಾಮ್ ಅದಾವ ಅಂತೇಳಿ ಎಕ್ಸಾಮ್ ಬಿಡ್ಸಕ್ಕೆ ಹೋಗಿರಲಿಲ್ಲ ಸರ್. ಸಾವಂತೋಡಿಗೆ ಅವತ್ತನ ಹುಡುಗಿನ ತೊಗೊಂಡು ಹೋಗಿಬಿಟ್ಟಿದ್ದಾರೆ ಸರ್. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರು ಸರ್. ಮತ್ತು ಅವ್ರು ಹುಡುಕ್ತಾ ಪ್ರಯತ್ನ ಮಾಡತ್ತೇವು, ಸಿಗಾಕ ತಯಾರಿಲ್ಲ, ಸರಿಯಾಗಕ್ಕೆ ತಯಾರಿಲ್ಲ. ನೀವು ಎಲ್ಲಾರ ನೋಡ್ರಿ ಅಂತಾರೆ ಸರ್. ನಾವು ನೋಡ್ಬೇಕಾರ ನಾವೆಲ್ಲಿ ಅಂತೇಳಿ ಹುಡ್ಕೊಂಡು ಅಂತೇಳಿ ಕಂಪ್ಲೇಂಟ್ ಮಾಡಿದವ್ರು. ಅವ್ರು ಇನ್ನಾರು ತಂದು ಕೊಡಕ್ಕೆ ತಯಾರಿಲ್ಲ. ಯುವತಿ ಕಿಡ್ನಾಪ್ ಆಗ್ತಾ ಇದ್ದ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಊರಿನಲ್ಲಿ ಒಂದು ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಹೀಗೆದ್ರು ಯುವತಿ ಕಡೆಯವರು ನಿನ್ನೆ ತಡರಾತ್ರಿ ಸದ್ರುದ್ದೀನ್ ಮನೆಯ ಮೇಲೆ ಏಕಾಏಕಿ ದಾಳಿ ಮಾಡಿದ್ದಾರೆ. ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಮನೆಯ ಬಾಗಿಲು, ಕಿಟಕಿ ಹಾಗೂ ಮೇಲ್ಚಾವಣಿ ಧ್ವಂಸಗೊಳಿಸಿದ್ದಾರೆ. ಅಷ್ಟೇ ಅಲ್ಲ, ಗ್ರಾಮದ ಹೊರಗಿರುವ ಈದ್ಗಾದ ಕಂಬಗಳಿಗೂ ಹಾನಿಯಾಗಿದೆ. ಒಟ್ನಲ್ಲಿ ನರ್ಸಿಂಗ್ ಕಲಿತಾ ಇದ್ದ ಯುವತಿ ಮಿಸ್ ಆಗಿದ್ದಾಳೋ, ಕಿಡ್ನಾಪ್ ಆಗಿದ್ದಾಳೋ ಯಾರಿಗೂ ಗೊತ್ತಿಲ್ಲ. ಆದರೆ ಸದ್ರುದ್ದೀನ್ ಕುಟುಂಬಸ್ಥರ ಮೇಲೆ ಯುವತಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದು ಎಲ್ಲವೂ ಪೊಲೀಸರ ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ವಿನಾಯಕ ಹಾಗೂ ಸುನಿಲ್ ಜೊತೆ ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.